ಗೈಸ್ ನಮ್ಮಮ್ಮಗೆ ಡೌಟ್ ಬರಬಾರ್ದು ಅಂತ ಬೆಳಗ್ಗೆ 10 ಗಂಟೆಗೆ ಬೀನ್ ಬ್ಯಾಗ್ ತೆಗ್ಬಿಟ್ಟು ಇವತ್ತು ಸಂಜೆ 5 ಗಂಟೆಗೆ ಬೀನ್ ಬ್ಯಾಗ್ ಬರ್ತಿದೆ, ನಾನು ತಗೋಬೇಕು ಅದು ಇದು ಅಂತೆಲ್ಲ ಏನೋ ಹಾಕ್ಬೇಕು ಅಂತ ಹೇಳ್ತಿದ್ದೆ. ನೋಡಿ ಇವ್ರು ಎದುರಿಸಿರೋದಕ್ಕೆ ಬೇವ್ರ ನನಗೆ ಭಯ. ಈ ನನ್ನ ಮಗ ದೇವ್ರಾಣಿ ಇವನು ಒಳಗ್ ಕೂತವನೆ ಅಂತ ಗೊತ್ತಿಲ್ಲ. ಅದು ಹಿಂಗ್ಲ ಕೂತಿದೆ ಚಿರಂತ ಕ್ರೇಜಿ. ಗೈಸ್ ನನಗೆ ಸ್ಯಾಮ್ಸಂಗ್ ಅಲ್ಲಿ ಫಿಕ್ಸ್ ಮಾಡಿದ್ದೀನಿ, ನನಗೆ ಅದೊಂದು ಇಷ್ಟ ಆಯ್ತು ಗೊತ್ತಾ. ಅದನ್ನ ನಾವು ತಗೊಂಡಿದ್ದೀವಿ, ಏನದು ಬ್ಯಾಕ್ ಕೇಸು ಕ್ರೇಜಿಯಾಗಿ ಕೂತೈತೆ. ನಾನೇನು ಅಂಟಿಸೋದೇ ಬೇಡ, ಹಿಂಗೆ ಇಟ್ಟರೆ ಸಾಕು ಕೂತ್ಕೊಂಡ್ಬಿಟ್ಟೈತೆ. ಫೈನಲಿ ಒಂದು ಸ್ವಲ್ಪ ಆಲ್ಮೋಸ್ಟ್ ಫುಲ್ ಕ್ಲಿಯರ್ ಮಾಡ್ತಾ ಇದ್ದೀವಿ. ಆಚೆನೇ ಬಂದ್ಬಿಡ್ತು ಗುರೋದು. ನನಗೆ ಫಸ್ಟ್ ಟೈಮ್ ಇವ್ನು ಒಳಗಡೆ ಹೋಗಿದ್ದಷ್ಟೇ ಇದು ಆಚೆ ಬಂದ್ಬಿಡ್ತು ನೋಡಿ. ಛಟ್ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು, ಪ್ರ್ಯಾಂಕ್ ಹೋಗ್ಬಿಡ್ತೇನೋ ಅಂತ ಅನ್ಕೊಂಬಿಟ್ಟೆ. ಆಮೇಲೆ ಹೆಂಗೋ ತಿರ್ಸಿ ಮರ್ಸಿ ಚೇಂಜ್ ಮಾಡಿ ಟಾಪಿಕ್ನ ಚೇಂಜ್ ಮಾಡಿ ಹೆಂಗೋ ಮಾಡಿದೆ. ಫೈನಲಿ ಡನ್ ಗೈಸ್. ನಾವೆಲ್ಲ ನೀಟಾಗಿ ತುಂಬಿ ಇಟ್ಟಿದ್ವಿ, ವಾಪಸ್ ಅದ್ರೊಳಗೆ ಹಾಕ್ಬಿಟ್ರು ನಮ್ಮಮ್ಮ. ಗೈಸ್ ನಾವಿನ್ನೂ ಊಟ ಮಾಡಿಲ್ಲ. ಊಟಕ್ಕೆ ಮುಂಚೆನೆ ನಾವು ಇದನ್ನೆಲ್ಲ ಫುಲ್ಲು ಏನು ಪ್ರ್ಯಾಂಕ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದು. ಇದು ನೆನ್ನೆನೋ ಮೊನ್ನೆನೋ ಡಿಸೈಡ್ ಮಾಡಿದ್ದು ನಾವು ಪ್ರ್ಯಾಂಕ್ ಮಾಡಬೇಕು ಇದು ಅಂದ್ಬಿಟ್ಟು. ಫೈನಲಿ ಇವತ್ತು ಎಕ್ಸಿಕ್ಯೂಟ್ ಮಾಡಿದೆ. ಒಬ್ಬರ ಮೇಲೆ ನನ್ನ ಪ್ರಕಾರ ಒಬ್ಬರ ಮೇಲೆ ಮಾಡೋಕ್ಕಾಗೋದಷ್ಟೇ. ಮ್ಯಾಕ್ಸಿಮಮ್ ನಮ್ಮ ಚೋಟ ಮರಿ ಮೇಲೆ ಮಾಡ್ಬೋದು. 9 ಗಂಟೆ ಒಂದು ಟ್ಯೂಷನಿಂದ ಬಂದಮೇಲೆ ಚೋಟ ಮರಿ ಮೇಲೆ ಟ್ರೈ ಮಾಡ್ತೀವಿ, ಫಾದರ್ ಟ್ರೈ ಮಾಡ್ತೀವಿ. ಕೂರಿಸ್ಬಿಟ್ಟು ಓಕೆ ನೋಡೋಣ ಹೆಂಗಾಗುತ್ತೋ ನೈಟ್ ಹೊತ್ತು ಹಂಗೆ ಮಾಡೋಣ. ಆ್ಯಂಡ್ ಇವಾಗ ಪಾಪ ನಮ್ಮ ಚಿರು ಕಷ್ಟಪಟ್ಟು ಇದ್ರೊಳಗಡೆ ಕೂತಿದ್ದ. ಅವನಿಗೋಸ್ಕರ ಇವಾಗ ಏನಾದ್ರು ಊಟ ತರಿಸ್ಬಿಟ್ಟು ಪಾಪ ತಿನ್ನಿಸ್ಬೇಕು. ಆದರೂ ಸಕ್ಕದಾಗಿ ಕೂತಿದ್ದ ಒಳಗಡೆ. ನಾನು ಫಸ್ಟ್ ಟೈಮು ಗೈಸ್ ನಾನು ನೋಡ್ತಾ ಇರೋದು ಬೀನ್ ಬ್ಯಾಗಿಂದ ಎದುರಿಸೋ ಒಂದು ಪ್ರ್ಯಾಂಕ್ನ ನಾನು ಫಸ್ಟ್ ಟೈಮ್ ಯಾರೂ ಮಾಡಿಲ್ಲ ಅನ್ಕೋತೀನಿ. ದೇವರಾಣಿ ಯಾರೂ ಮಾಡಿಲ್ಲ ಅನ್ಕೋತೀನಿ. ಇಫ್ ಮಾಡಿದರೆ ದಯವಿಟ್ಟು ಕಮೆಂಟ್ ತಿಳಿಸಿ, ನನಗೆ ಖುಷಿ. ಓಕೆ ಯಾರಾದರೂ ಒಬ್ರು ಮಾಡಿದಾರಲ್ಲ, ಅಥವಾ ನಂದೇ ಒಂದು ಹೊಸ ಯೋಚನೆ ಬಂದೈತಂತ ಏನಾದ್ರು ಒಂದು ಅಂದ್ಕೊಂಡು ಖುಷಿ ಆಗ್ತೀನಿ. ಇದನ್ನ ಯಾರಾದರೂ ಮಾಡೋರ ಇಲ್ವಾ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಅಕಸ್ಮಾತ್ ಮಾಡಿಲ್ಲ ಅಂದರೆ ಕರ್ನಾಟಕದಲ್ಲಿ ಇದೆ ನಂದೇ ಫಸ್ಟ್ ಬೀನ್ ಬ್ಯಾಗ್ ಪ್ರ್ಯಾಂಕ್ ಮಾಡ್ತಾರೆ ನಾನೇ. ಆ್ಯಂಡ್ ಕ್ರೇಜಿ ಆಗಿತ್ತು ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು, ಅವನು ಒಳಗಡೆ ಕುತ್ಕೊಂಡಾಗ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅವನು ಹೆಂಗೆ ಅಂತ, ನನಗೆ ಸಿಕ್ಕಾಪಟ್ಟೆ ನಗು ಬಂದೈತೆ. ಎಷ್ಟು ನಗ್ತಾ ಇದ್ದೀನಿ ಅಂದರೆ ನನ್ನ ಕೈಲಿ ಆಯ್ತಾನೆಲ್ಲ ತಡ್ಕೊಳಕ್ಕೆ ನಗು, ಅಷ್ಟು ನಗು ಬಂದಿತ್ತು. ನಿಮಗೂ ಕೂಡ ಪಕ್ಕ ನಗು ಬಂದಿರುತ್ತೆ ಅನ್ಕೋತೀನಿ. ಕ್ರೇಜಿ. ಫೈನಲಿ ಬೀನ್ ಬ್ಯಾಗಿಗೆ ಎಲ್ಲನೂ ತುಂಬಿದ್ವಿ, ಫುಲ್ಲು ಡನ್ನು. ಇನ್ನು ಮಿಕ್ಕಿರೋದು ಸ್ವಲ್ಪ ಎಲ್ಲ ಕೆಳಗಡೆ ಹೋಗಿರುತ್ತಲ್ಲ, ಅದು ಕಸ ಗುಡಿಸೋ ಟೈಮಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಹೆಂಗಿತ್ತ ಒಳಗಡೆ ಕೂತಿದ್ದಲ್ಲ, ಇವನ್ ಎಕ್ಸ್ಪೀರಿಯನ್ಸ್ ಕೇಳೋಣ. ಫಸ್ಟ್ ಟೈಮ್ ಒಳಗಡೆ ಕೂತಿದ್ದಲ್ಲ, ಹೆಂಗನ್ಸ್ತು? ಸೂಪರ್ ಆಗಿ ಅದು ಸ್ಮೂತ್ ಆಗಿತ್ತಲ್ಲ, ಆಟಗಳಾಡ್ತಾ ಇದ್ದೆ, ಉಸಿರಾಡ್ಕೊಂಡು ಉಪ್ಪಂತ ಉಪ್ತಾ ಇದ್ದೆ. ಬೇಸವನು ಬೀನೆಲ್ಲ ಇಲ್ಲಿ ಕೂತ್ಕೊಂಡು ಮೂಗಳಿಗೆ ಬೇರೆ ಹೋಯ್ತಿತ್ತು. ನನ್ಗೆ ಅದು ನೋಡಿ ಸಿಕ್ಕಾಪಟ್ಟೆ ಗೊತ್ತಾಯ್ತು, ಕ್ರೇಜಿ ಇತ್ತು ಅನ್ಕೊಳ್ಳಿ. ಚಿರುಗೆ ಐಸ್ ಕ್ರೀಮ್ ಕೊಟ್ಟಿದ್ದೀನಿ, ಏನೋ ಬಾಡಿ ಕೂಲ್ ಆಗ್ಬೇಕಂತೆ. ಅವನಿಗೆ ಜ್ವರ ಬಂದಿರೋದ್ರಿಂದ ಐಸ್ ಕ್ರೀಮ್ ತಿಂದ್ರೆ ಒಳ್ಳೇದಾಗುತ್ತಂತೆ. ನಾನು ಚಿಕನ್ ಫ್ರೈಡ್ ರೈಸ್ ತೊಗೊಂಡಿದ್ದೀನಿ, ಒಂದು ಲೆಮನ್ ಚಿಕನ್ ತೊಗೊಂಡಿದ್ದೀನಿ. ನಾನು ಮತ್ತೆ ನಮ್ಮ ಅಮ್ಮ ಇಬ್ರು ಶೇರಿಂಗ್. ನಮ್ಮ ಅಮ್ಮಗೂ ಒಂದು ಐಸ್ ಕ್ರೀಮ್ ಕೊಟ್ಟಿದ್ದೀನಿ. ಟೈಮ್ ಬಂದ್ಬಿಟ್ಟು 8:30. ಇವಾಗ ನಮ್ಮ ಚಿರು ಬಂದವನೇ. ಆದ್ರೆ ನಾವು ಮಧ್ಯಾಹ್ನ ಮಾಡಿದ ವಿಡಿಯೋನ ಇವಾಗ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ನು ಫುಲ್ಲು ಪೇಷಂಟ್ ಆಗ್ಬಿಟ್ಟಿದ್ದಾನೆ ನೋಡಿ. ಅವ್ನು ಈಗ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬರೋವರ್ಗು ಅವನಿಗೆ ಸಮಾಧಾನ ಇಲ್ಲ. ಹೆಚ್ಚಿಗೆ ಆಯ್ತು, ಜ್ವರ ಚಳಿ ಆಯ್ತಿತ್ತಾನೆ, ಜ್ವರ ಫಿಕ್ಸ್. ಇಂಜೆಕ್ಷನ್ ಹಾಕ್ಸ್ಕೊಬೇಕು, ಇಂಜೆಕ್ಷನ್ ಹಾಕ್ಸ್ಕೊಂಡು ಇಂಜೆಕ್ಷನ್ ಹಾಕ್ಸಿದಷ್ಟು ಹೊಂಟೋಗುತ್ತೆ ಅಷ್ಟೇ. ಮಧ್ಯಾಹ್ನ ಮಾಡಿರೋ ವಿಡಿಯೋನ ಹೋಲ್ಡಲ್ಲಿ ಇಡ್ತಾ ಇದ್ದೀನಿ. ಸೊ ಇದನ್ನೇ ನಾಳೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ತುಂಬಾ ಜನ ಬಾಕಿ ಇದ್ದಾರಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಬರಬೇಕು. ಸೊ ಹೋಲ್ಡ್ ಇಡ್ತೀನಿ, ನಾಳೆ ಸಿಗೋಣ ಗೈಸ್. ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆನ್ನೆ ವ್ಲಾಗಲ್ಲಿ ನಾನು ನಮ್ಮಮ್ಮಗೆ, ಚಿರುಗೆ ಮತ್ತೆ ಬವಿತಾರಮ್ಮಗೆ 3 ಜನ ಕೂಡ ಟಾಸ್ಕ್ ಕೊಟ್ಟಿದ್ದೆ. ನಮ್ಮ ಚೋಟ ಮರಿ ಒಬ್ಳು ಮಿಕ್ಕಿದ್ಲು, ಬಿಕಾಸ್ ಅವಳು ಅವ್ರ ಅಪ್ಪನ ಜೊತೆ ಆಫೀಸ್ಗೆ ಹೋಗಿದ್ಲು. ಅವತ್ತಿನ ದಿನ ಮಿಸ್ ಆಗಿತ್ತು, ಅದಕ್ಕೋಸ್ಕರ ಇವಾಗ ಅವಳಿಗೆ ಒಂದು ಟಾಸ್ಕ್ ಕೊಡ್ತಾ ಇದೀವಿ. ನೀವು ನಾವು ಹೇಳೋವರೆಗೂ ನೀವು ನಿಮ್ಮ ಮನೇಲಿ ಇರಿ, ನಾವು ಬರ್ತೀವಿ. ಓಕೆನಾ? ನಾನು ಬಂದಾಗ ನೀನು ನಾನು ಕರೆದಾಗ ಬರ್ಬೇಕು ನೀನು. ಓಕೆನಾ ಚಿರು? ಅದೇ ಹೇಳಿದ್ನಲ್ಲ, ಬೇಕ್ರಿಗೆ ಹೋಗ್ಬಿಟ್ಟು ಏನೋ ಐಟಮ್ಸ್ ಇದೆ ಅದನ್ನೆಲ್ಲ ತಗೊಬಂದ್ಬಿಡಿ. ಓಕೆನಾ? ದೆನ್ ಗೈಸ್ ಇವಾಗ ನಮ್ಮ ಚೋಟ ಮರಿಗೆ ಬೀನ್ ಬ್ಯಾಗ್ದು ಪ್ರ್ಯಾಂಕ್ ಮಾಡ್ತಾ ಇರೋದು. ಆ್ಯಂಡ್ ಏನಂದರೆ ಇದು ತುಂಬ ಇದೆ, ಬೀನ್ಸು ತುಂಬ ಇದೆ. ಇದನ್ನೆಲ್ಲ ನಾವು ರೆಡ್ಯೂಸ್ ಮಾಡಿಸ್ಬೇಕು ಫಸ್ಟು. ಯಾವುದಾದ್ರೂ ಒಂದು ಬಕೆಟ್ಗೆ ಹಾಕ್ಬೇಕು ಫಸ್ಟು. ಬೀನ್ ಬ್ಯಾಗ್ ಆ ಬೀನ್ಸ್ ಇರೋದೆಲ್ಲ ಒಂದು ಬಕೆಟಿಗೆ ಹಾಕಬೇಕು. ಗೈಸ್ ನೆನ್ನೆ ವ್ಲಾಗ್ ಓಲ್ಡ್ ಆಗಿದೆ, ಏನಕ್ಕೆ ಚಿರುಗೆ ಹುಷಾರಿಲ್ಲ ಅಂತ. ಈಗಲೂ ಅವನಿಗೆ ಹುಷಾರು ಇಲ್ವೇ ಇಲ್ಲ, ಇನ್ನೂ ಅವನು ಸರಿನೇ ಆಗಿಲ್ಲ ಗೊತ್ತಾ. ಈ ವ್ಲಾಗ್ ಮಾಡಿದ್ದು ನೆನ್ನೆ ನಾವು ಮಾಡಿದ್ದಿಲ್ಲ ತಾನೆ, ಮೊನ್ನೆ ಮಾಡಿದ್ದು ಮೊನ್ನೆ ವ್ಲಾಗು. ನೆನ್ನೆನೂ ರೆಸ್ಟ್ ತೊಗೊಂಡ, ನೆನ್ನೆನೂ ಇರಲಿಲ್ಲ, ಇವತ್ತು ರೆಸ್ಟ್ ತೊಗೋತಾನೆ. ಆದರೂ ಸರಿ ಹೋಯ್ತಿಲ್ಲ, ನೋಡ್ಬೇಕೇನು ಅಂತ. ಆದರೂ ನಿಮಗೋಸ್ಕರ ನಮ್ಮ ಚಿರು, ನಿಮಗೋಸ್ಕರ, ನಾನು ನಿಮಗೋಸ್ಕರ ಈ ಒಂದು ವ್ಲಾಗ್ನ ಹೋಲ್ಡಲ್ಲಿ ಇಡಬಾರ್ದು ಅಂತ ಪೂರ್ತಿ ಮುಗಿಸ್ತಾ ಇದ್ದೀನಿ.
ಈಗ ನೋಡಿ ಇದನ್ನೆಲ್ಲ ಪೂರ್ತಿ ತೆಗೆದು ಇಲ್ಲಿರೋ ಬೀನ್ಸ್ನೆಲ್ಲ ಒಂದು ಸ್ವಲ್ಪ ಹಾಕ್ಬಿಡ್ತೀವಿ ಇದರೊಳಗೆ, ಯಾಕಂದರೆ ಒಳಗಡೆ ಹೋದಾಗ ಹಿಂಗೆ ಮೇಲ್ಗಡೆ ಬಂದ್ಬಿಡ್ತಿದ್ದು. ಈ ಒಂದು ಬಕೆಟು, ಒಂದು ಬಕೆಟು, ಇದೊಂದು ಬಕೆಟು. ಇವಾಗ ಚಿರು ಒಳಗಡೆ ಹೋಗ್ತಾನೆ. ಆಲ್ ದ ಬೆಸ್ಟ್ ಚಿರು, ಹುಷಾರಾಗಿ ಹೋಗು. ಕಮಾನ್. ಇನ್ನು ಜಿಪ್ ತೆಗಿದ್ರದೈತೆ ಜಿಪ್ಪು, ಈ ಜಿಪ್ಪು ಮಾಡ್ಕೊಮ್ಮ. ಅಮ್ಮ ಇನ್ನೂ ತೆಗಿಬೇಕೇನಲ್ವ? ಲಾಸ್ಟ್ ಟೈಮ್ ಹೆಂಗೆ ಕೂತಿದ್ದೆ ಹಂಗೆ ಕೂತ್ಕೊಳ್ಳೋ. ಈ ಥರದಕ್ಕೆಲ್ಲ ನಮ್ಮಮ್ಮ ತುಂಬ ಹೆಲ್ಪ್ಫುಲ್ ಆಗ್ತಾರೆ. ನಮ್ಮಮ್ಮ ಇರಬೇಕು. ಮನೇಲಿ ಒಂದು ಹೆಣ್ಮಕ್ಳು, ಮನೇಲಿ ಒಬ್ರು ಅಮ್ಮ, ಮನೇಲಿ ಒಬ್ರು ಹೆಂಡತಿ ಎಲ್ಲ ಇರಬೇಕು. ಈ ಥರ ಐಡಿಯಾಸ್ ಎಲ್ಲ ಹೇಳೋದಕ್ಕೆ ಕರೆಕ್ಟಾಗಿ ಕೊಟ್ರು. ಇದು ನೀವು ಓದ್ ಬ್ಲಾಗಲ್ಲಿ ನೋಡಿಲ್ಲ, ಆದರೆ ಈ ಬ್ಲಾಗಲ್ಲಿ ನೋಡ್ತಾ ಇರ. ಬಿಕಾಸ್ ನಾವು ಬ್ಯಾಚುಲರ್ಸ್ ಅಂತ ಬಂದಾಗ ನಾವು ನನ್ನ ಪಾಡಿ ನಾವು ಎಲ್ಲ ಹೆಂಗೆಂಗೋ ಮಾಡ್ತೀವಿ. ಫ್ಯಾಮಿಲಿ ಅಂತ ಬಂದಾಗ ಈ ಥರ ಇರ್ತಾರೆ. ಆರಾಮಾಗಿ ಕುತ್ಕೋ, ಆರಾಮಾಗಿ ಹೊರಗಡೆ ಹೋಗು. ಒಂದು ನಿಮಿಷ ಈ ಸೆಂಟ್ರಲ್ ಇದ್ರೆ ಡೌಟ್ ಬರುತ್ತಮ್ಮ. ಮೆಲ್ಲ ಆರಾಮ್ ಇರ ಹಂಗೆ ಇರು. ಒಂಚೂರು ಈ ಕಡೆ ಬಂಚೂರು ಡೌಟ್ ಬರುತ್ತೆ. ಈ ಕಡೆ ಆ ಕಡೆ ಮುಂದೆ ತಿರ್ಕೊಳ್ಳೋ. ನೀನು ಮುಂದೆ ತಿರ್ಕೊಳ್ಳೋ. ರೈಟಿಗೆ ಬರೋ ಇನ್ನು ರೈಟಿಗೆ ಬರೋ. ಕಾಲು ಮಾತ್ರ ಆಗಲ್ಲ. ಇದು ಒಂದೊಂದ್ಸರಿ ಕಾಲಿಗೆ ಏನು ಮಾಡೋಕ್ಕಲ್ಲ. ಮೆಲ್ಲ ಇರಿ. ಮೆಲ್ಲಕ್ಕೆ ಹಿಂದೆ ಹೋಗಂಗಿಲ್ಲ ನೀನು. ಗೈಸ್ ಇದೊಂಚೂರು ಕಾಣಿಸುತ್ತಾ? ಇದೊಂಚೂರು ಇದು ನಿಂಗೆ ಎತ್ತಣ. ಗೈಸ್ ಫೈನಲಿ ಅವನ್ನ ಕೂರಿಸಿದ್ದೀನಿ. ಇಷ್ಟು ಗೈಸ್ ಫೈನಲಿ ಡನ್. ಇವಾಗ ನಮ್ಮ ಚೋಟ ಮರಿನ ಕರ್ಕೊಂಬರುವ ಸಮಯ. ಮರಿ ಬಾ. ಏನ್ ಗೊತ್ತಾ, ಅವ್ನು ಇನ್ನೂ ಐಟಮ್ಸ್ ತರಕ್ ಹೋಗೋನೆ. ಅವ್ನ ಐಟಮ್ ತರೋಷ್ಟಲ್ಲಿ ಇವಳಿಗೆ ರೂಲ್ಸ್ ರೆಗ್ಯುಲೇಷನ್ ಟಕ್ ಅಂತ ಇನ್ಫಾರ್ಮ್ ಮಾಡ್ಬೇಡ. ನಿನಗೆ ಅವನು ಐಟಮ್ಸ್ ತರಕ್ ಹೋಗೋನೆ. ಅವ್ನು ಬರೋಷ್ಟಲ್ಲಿ ನಿನಗೆ ರೂಲ್ಸ್ ರೆಗ್ಯುಲೇಷನ್ ಏನಂತ ನೀಟಾಗಿ ಹೇಳ್ಬಿಡ್ತೀನಿ. ನಂದು ಹಾಕೊಂಡು ಹೋಗೋಣಲ್ಲ. ಇಲ್ಲ ಅವ್ನು ಬರಿಕಲ್ಲ ಹೋಗೋನೆ ಅಣ್ಣ. ಕರೆಕ್ಟ್ ಅಲ್ವ? ನನ್ನ ಮಗ ಚಪ್ಪಲಿ ಬಿಟ್ಬಿಟ್ಟು ಹೋಗೋಣ ರಾಸ್ಕಲ್. ಇವಾಗ ಏನು ಗೊತ್ತಾ, ಕರೆಕ್ಟಾಗಿ ಕೇಳಿಸ್ಕೊ ಕರೆಕ್ಟಾಗಿ. ಇವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳ್ತೀನಿ, ಓಕೆನಾ? ಬಾಯ್ಲಿ ಇರೋ ಒಂದು ನಿಮಿಷ ಇಲ್ಲೇ ಇರೋ ನಿಮಿಷ. ಹಿಂಗೆ ಹೇಳ್ತೀನಿ, ಒಂದು ನಿಮಿಷ. ನಾ ಹೇಳೋರ್ಗು ಆ ಕಡೆ ತಿರ್ಕೊ, ಓಕೆನಾ? ಒಂದೇ ನಿಮಿಷ. ಮಾಮ್ ಅಸ್ತ್ರ ತಗೊಬನ್ನಿ. ಇರು ಅಸ್ತ್ರ ತಗೊಬರಮ್ಮ ಒಂಚೂರು. ಅಸ್ತ್ರ ಒಂದು ನಿಮಿಷ ಇರಿ. ಅಸ್ತ್ರ ಎಲ್ಲ ಬೇಕು. ಸರಿ ಗೊತ್ತಾಗುತ್ತಾ? ಇದು ಗೊತ್ತಾಗುತ್ತೋ? ಆಗಲೇ ಕರೆಕ್ಟಾಗಿದ್ದು. ವಾಟ್ ಪ್ಲ್ಯಾನ್. ಇರ ಇಲ್ಲ ಅರೇಂಜ್ಮೆಂಟು ಮಾಡೋಷ್ಟರಲ್ಲಿ ಗೈಸ್ ಒಂಚೂರು ಬರಬೇಕಿತ್ತು. ಅವ್ನು ಯಾಕೆ ಬಂದಿಲ್ಲ? ಇವಾಗ ನಮ್ಮ ಚೋಟ ಮರಿಗೆ ಅರೇಂಜ್ಮೆಂಟ್ ಮಾಡೋಣ, ಓಕೆನಾ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳ್ಕೊಂಡಾದ್ಮೇಲೆ ಬುಜ್ಜಿ ನೀಟಾಗಿ ಕರೆಕ್ಟಾಗಿ ಇರಬೇಕು, ಓಕೆ? ವೆಯ್ಟ್ 1 ಸೆಕೆಂಡ್ ಇರೋ. ಯಾಕೆ ಹಿಂಗೆ ಬಿದ್ದೋಯ್ತಿದ್ಯಾ? 1 ನಿಮಿಷ. ಏನು ಗೊತ್ತಾ, TV ನೋಡ್ತಾರೋ? ಓಕೆ ಇರಮ್ಮ ರಿಮೋಟಲ್ಲಿ. ಸೊ ಇವತ್ತಿನ ಗೇಮ್ ಏನು ಗೊತ್ತಾ, ಒಂದು ಐಟಮ್ ಇದೆ, ಅದು ನೀನು ಕಂಡುಹಿಡಬೇಕು. ಇವಾಗ ನೀಟಾಗಿ ಕೂತ್ಕೋ, ಆರಾಮಾಗಿ ಕೂತ್ಕೋ, ಏನು ತೊಂದರೆ ಇಲ್ಲ, ಆರಾಮಾಗಿ ಕೂತ್ಕೋ. ಓಕೆ, ಇವಾಗ ಏನು ಗೊತ್ತಾ, It was at this moment he knew. He f***ed up. ಯಾರು? ಚಿರು ಅದು ಒಳಗಡೆ ಇಲ್ಲ. ಏಯ್ ಚಲ್ಬೇಡ, ಅದು ಬರೀ ಬೀನ್ ಬ್ಯಾಗ್ ಇರೋದು. ಬಿಡ ಇರ ಫಸ್ಟೇ ಕೂರಾಗಿ ಹೇಳಕ್ಕಾಗಲ್ಲ ಕಣಮ್ಮ. ಇದೇನಾ? ಇದೇನಾ?
ಗೈಸ್ ನಮ್ಮ ಚೋಟ ಮರಿಗೆ ಪ್ಲಾನು ವರ್ಕೌಟ್ ಆಗಲಿಲ್ಲ. ಆಗಿಲ್ಲ ಅಂದ್ರೆ ಯಾಕಂದ್ರೆ ಇದು ನಾನು ಕರೆಕ್ಟಾಗಿ ಕೂರ್ಸಿಕ್ಕಿದ್ದೆ, ಓಕೆನಾ. ನಾನು ಅನ್ಕೊಂಡಿದ್ದು ಬೇರೆ, ಬಟ್ ಆಗಿದ್ದೆ ಬೇರೆ. ನೀಟಾಗಿ ಆಗಲಿಲ್ಲ. ಆಯ್ತೇನೋ, ಇದೇನೋ ಇದೆಯಾ, ಅಣ್ಣ ಆರಾಮ ಎದೋ ಏನೇನೋ ಬಂದೈತೆ ಒಳಗೆ ಆದ್ರೆ ಅಯ್ಯೋ ಚೆಲ್ಬಿಟ್ಟ. ಇರೋ ನಿಮಿಷ ಇಟ್ಕೋದಂಗೆ. ನೀನು ಕೂರ್ಸ್ಬಾರ್ದಾಗಿತ್ತು, ಕೂರ್ಸಿದ್ರೆ ಗಟ್ಟಿ ಸಿಗ್ತದೆ, ಅದ್ರಲ್ಲಿ ಸಾಫ್ಟ್ ಅದು. ಏಮಾ ನಿಂಗೆ ಗೊತ್ತಿಲ್ಲ ಸುಮ್ನಿರ್ಮ. ಗೈಸ್ ನಾನೇನಂದ್ರೆ ಬೀನ್ ಬ್ಯಾಗು ಒಂದ್ ಸ್ವಲ್ಪನೂ ಏನೋ ಡೌಟ್ ಬರ್ದಲೇ ಇರೋ ತರ ನೀಟಾಗಿ ಕೂರ್ಸಿದ್ದೆ. ನಾನು ಅವಳ ಕರ್ಕೊಂಡ್ ಬಂದಿದ್ದೀನಿ, ಬೀನ್ ಬ್ಯಾಗ್ ಶೇಪೇ ಚೇಂಜು, ಶೇಪೇ ಚೇಂಜು, ಅವನು ಹಿಂಗ ಅಳ್ಳಾಡ್ತೀನಿ ಅಂತ ಕುತ್ಕೊಂಡಿದ್ದ, ಅದೇನೇನೋ ಚೇಂಜ್ ಆಗ್ಬಿಡ್ತು. ಸ್ವಲ್ಪ ಇದೊಂದು ಪ್ಲಾನ್ ಫ್ಲಾಪ್ ಆಗ್ಬಿಡ್ತು. ಇವಾಗ ಮತ್ತೆ ವಾಪಸ್ ಬೀನ್ ಎಲ್ಲ ಬಂದಾಗ ಬುಜ್ಜಿನಾಗ ಆರಾಮ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ. ನೀನೇ ಆಯ್ಬೇಕು, ಈಗಲೇ ಹೇಳ್ತಾ ಇದ್ದೀನಿ. ಎತ್ತು ಬೇಡ. ನಮ್ಮ ಅಮ್ಮಂಗೆ ಹೇಳ್ತೇನೆ ಅಲ್ಲ, ನಾವೆಲ್ಲರೂ ನಮ್ಮ ಅಮ್ಮಂಗ್ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ವಿ ಚಿರು. ಹೆಂಗ್ ಮಾಡಿದ್ವಿ ನಾವಿಬ್ರೇ ಸೇರ್ಬಿಟ್ಟು ಮಾಡಿದ್ವಿ. ಫಸ್ಟ್ ಪ್ಲಾನ್ ಸಕ್ಸಸ್ ಆಯ್ತು. ಈ ಸಲ ನಮ್ಮ ಅಮ್ಮ ಬಂತು, ಪ್ಲಾನ್ ಅನ್ಸಕ್ಸಸ್ಫುಲ್ ಆಯ್ತು. ನಿಜ, ನಾನು ಏನಾರ ಏನು ಮಾಡಿದ್ವಿ ಗೈಸ್ ಇದ್ರಲ್ಲಿ ಈ ಒಂದು ಪ್ರ್ಯಾಂಕ್ ಅಲ್ಲಿ ನಮ್ ಚೋಟ ಮರಿ ಲೈಕ್ ಅವಳಿಗೆ ಆಗ್ಲಿಲ್ವಲ್ಲ, ಅವಳನ್ನ ಒಳಗಡೆ ಹಾಕ್ತಿವಿ. ಅಂದ್ರೆ ಈಗ ಏನ್ ಗೊತ್ತಾ, ನಾನೇನಾದ್ರು ಈ ಪ್ರ್ಯಾಂಕ್ ನಮ್ ಚೋಟ ಮರಿ ಜೊತೆ ಮಾಡಿದ್ರೆ ಪಕ್ಕ ಸಕ್ಸಸ್ ಅನ್ಕೊಳ್ಳಿ. ಅವಳು ಇರೋ ಸೈಜಿಗೆ ಅದ್ರೊಳಗೆ ಹಂಗೆ ಟಕ್ಕಂತ ಹೊಂಟೋಗ್ಬಿಡ್ತಾಳೆ. ಬಿಡಬೇಡ, ಆರಾಮಾಗಿ ಕೂತ್ಕೊಳ್ಳೋ. ಇರೋ 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 ನಿಮಿಷ ಮೇಲೆ ಎತ್ತಳ ನಿಮಿಷ ಇರೋ ಇರೋ ಇರೋ. ಕರೆಕ್ಟ್ ಸೈಜ್ ಈ ಬೀನ್ ಬ್ಯಾಗ್ಗೆ ಒಂದು ತೂಕ ಅಂದ್ರೆ ನಮ್ ಚೋಟ ಮರಿ ಆರಾಮಾಗಿ ಒಳಗಡೆ ಹೋಗ್ತಾಳೆ. ಇರ ನೋಡಿ, ಒಂದು ಚೂರು ಗೊತ್ತಾಗಲ್ಲ ಗೊತ್ತಾ ಒಳಗಡೆ ಹೋದ್ರೆ. ಕ್ರೇಜಿ. ಇರ ಏನ್ ಹಾಕಲ್ಲ. ಹಾ ಇರ ಕುತ್ಕೊಳ, ಆರಾಮಾಗಿ ಕುತ್ಕೊಳ. ಬಿಡು ನಿಮಿಷ ಇರೋ, ತಲೆ ಬಗ್ಸು ಇರು, ಬಿಡು ಮಂಚೂರು ನೋಡೋಣ ಹೆಂಗಿರುತ್ತೆ. ಇರೋ ನಿಮಿಷ ಹಾಕಲ್ಲ. ದೈ ಉಸಿರು ಆರಾಮಾಗಿ ಆಡ್ಬೋದು, ಆಡೋ. ಇಲ್ವ ಇರೋ ನಿಮಿಷ, ತಲೆ ಬಗ್ಸು ಒಂಚೂರು ಹಂಗೆ ಮೆಲ್ಲಿಕೆ. ಬಿಡುಮ ನಿಮಿಷ ನಿಮಿಷ. ಗೈಸ್ ಇಲ್ಲಿ ನೋಡಿ, ನಾರ್ಮಲ್ ಬೀನ್ ಬ್ಯಾಗ್ ಹೆಂಗಿರುತ್ತೆ ಹಂಗೆ ಕಾಣಿಸುತ್ತೆ. ನಮ್ಮ ಚೋಟ ಮರಿ ಹಾಕ್ಬಿಟ್ರೆ ಸೇಮ್ ಆಸ್ ಇಟ್ ಈಸ್. ಕುತ್ಕೋ, ಅಲ್ಲೇ ಇರು, ಅಲ್ಲೇ ಕೂದ. ಬೀಳ್ಸ್ಬೇಡ, ಹಾಡ್ ಹಿಡ್ಕೊಂಡು ಕೂತವ್ರೆ. ಅವನು ಒಳಗೋಗಕ್ ನೋಡಿ ಎಷ್ಟು ಒಂದು ಬಕೆಟ್ ಪೂರ್ತಿ ಬೀನ್ಸ್ ಹಾಕಿರೋದು. ಸ್ಯಾಟಿಸ್ಫ್ಯಾಕ್ಷನ್ ನೋಡಿ ಒಂಥರ ಐತೆ. ಎನ್ ಆದ್ಮೇಲೆ ಏನ್ ಬರುತ್ತೆ ಹೇಳು, ಜ್ವರಗಳು. ಗೈಸ್ ಮನೆ ಪೂರ್ತಿ ಬೀನ್ ಬ್ಯಾಗ್ಸ್, ಸ್ನೋಫಾಲ್ ತರ. ಗೈಸ್ ಫೈನಲಿ ನಿಮ್ಗೆ ಈ ಒಂದು ವ್ಲಾಗು ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ, ಬೀನ್ ಬ್ಯಾಗು. ಅಂಡ್ ಫಸ್ಟ್ ಟೈಮ್ ಒಂದು ಒಳ್ಳೆ ಪ್ರಯತ್ನ ಮಾಡಿರೋದು. ಹೇಗಿತ್ತು ಅಂತ ಕಾಮೆಂಟ್ ಹಾಕಿ. ಸಕ್ಕದಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಚೋಟ ಮರಿಗೆ ಒಬ್ಳದ್ ಮಾತ್ರ ಫ್ಲಾಪ್ ಆಯ್ತು. ಅಂಡ್ ಎಲ್ರಿಗೂ ಮಾಡೋಕ್ಕಾಗಲ್ಲ, ಬಿಕಾಸ್ ಆಲ್ಮೋಸ್ಟ್ ಅವ್ನು ಇವಾಗ ಹುಷಾರಿಲ್ಲ. ಇನ್ನೂ ಅವನು ಹುಷಾರಾಗಿಲ್ಲ. ಅವನು ಚಿರು ತುಂಬ ಜ್ವರ, 4 ದಿನದಿಂದ ಜ್ವರನೇ ಇದೆ. ಆ್ಯಂಡ್ ಅಂದರೆ ನಿಮಗೆ ನಾಳೆ ಬ್ಲಾಗು ನಾಡಿದ್ದು ಬ್ಲಾಗಲ್ಲೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಚಿರು ಎಷ್ಟು ಜ್ವರ ಬಂದಿದೆ ಅಂತ. ಆ್ಯಂಡ್ ಇವಾಗ ಅವನಿಗೆ ಸಿಕ್ಕಾಪಟ್ಟೆ ಜ್ವರ ಇದೆ. ಸೊ ನೀವು ಕೂಡ ಕಾಮೆಂಟ್ ಹಾಕಿ ಚಿರು ಬೇಗ ಹುಷಾರಾಗು ಅಂತ ಕಾಮೆಂಟ್ ಹಾಕಿ. ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ ಚಿರು ಎಷ್ಟು ಲೈಕ್ ಫ್ಲ್ಯಾಟ್ ಆಗ್ಬಿಟ್ಟಿದ್ದ ಜ್ವರದಿಂದ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ಈ ಒಂದು ಬೀನ್ ಬ್ಯಾಗ್ ಪ್ರ್ಯಾಂಕ್ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಈ ಒಂದು ಪ್ರ್ಯಾಂಕ್ ಯಾರು ಮಾಡಿಲ್ಲ ಅನ್ಕೋತೀನಿ. ಇಫ್ ಮಾಡಿದ್ರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ. ಮಾಡಿಲ್ಲ ಅಂದರೆ ನನಗೆ ಖುಷಿ ಇದೆ, ನಾನು ಫಸ್ಟು ಇದನ್ನು ಮಾಡಿದೆ ಒಂದು ಪ್ರ್ಯಾಂಕ್ನ ಅಂತ. ಸಿಕ್ಕಾಪಟ್ಟೆ ಖುಷಿ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್. ಹೀಗೆ ನೋಡ್ತಾ ಇರಿ, ಪ್ರ್ಯಾಂಕ್ ವಿಡಿಯೋಸ್ ಇನ್ಮೇಲೆ ಬರ್ತಾ ಇರುತ್ತೆ, ಕಾಯ್ತಾ ಇರಿ. ಸ್ಟೇ ಟ್ಯೂನ್. ಬಾಯ್ 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 ಬಾಯ್.